मलप्रभा सहकारी साखर कारखाना हा शेतकऱ्यांचा जीवनदायिनी आहे। एकेकाळी या कारखान्यातून सोन्याचा धूर निघत होता। आता 200 कोटींपेक्षा जास्त कर्ज आहे, ते कसं फेडायचं यासाठी प्रयत्न केला जाणार आहे, असे विधान परिषदेचे सदस्य चन्नराज हट्टीहोळी म्हणाले। शनिवारी बेळगाव जिल्ह्यातील कित्तूर तालुक्यात पत्रकारांशी बोलताना ते म्हणाले की ही अतिशय प्रतिष्ठित संस्था आहे, शेतकऱ्यांची संस्था आहे, ती टिकली पाहिजे म्हणून आम्ही पॅनेल तयार केला आहे। 15,000 सदस्य आहेत। संस्थेला उभं केलेल्या ज्येष्ठांचा आशीर्वाद घेऊन आम्ही नामपत्र दाखल केलं आहे, असे त्यांनी सांगितले। ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ। ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು, ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಲ್ಗೇಕರ್ ಅವರು, ನಾವು ಮತ್ತು ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನಲ್ ಮಾಡಿ 15 ಜನರ ನಾಮಿನೇಷನನ್ನು ಮಾಡಿದ್ದೇವೆ। ಉದ್ದೇಶ ಇಷ್ಟ, ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ, ಈ ಭಾಗದ ರೈತರ ಒಂದು ಜೀವನಾಡಿ। ಒಂದು ಟೈಮ್ನಾಗ ಬಂಗಾರದ ಹೊಗೆ ಹಾಯ್ತಿತ್ತು, ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಹಾಯ್ತಿತ್ತು। ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ, ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು। ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೇವೆ। ಸಾಕಷ್ಟು ಜನ ರೈತರು 17,000 ಜನ ಮೆಂಬರ್ ಅದಾರ, ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ। ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ। ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು, ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು 200 ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ, ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ। ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ರಾಜಕೀಯವಾಗಿ ಒಂದು ದೊಡ್ಡ ಭವಿಷ್ಯ ಇದೆ। ಈ ಹಿಂದೆ ಬಾಬಾಗೌಡ ಪಾಟೀಲ್ ಅಂತ ಒಬ್ಬ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದರು। ಸೊ ಈಗ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಗೆಲ್ಲೋ ಮುಂಚೆ ನೀವೇ ಅಧ್ಯಕ್ಷ ಅನ್ನುವಂಥ ಚರ್ಚೆ ಈಗ ಜನರಲ್ಲಿ ಕೇಳಿಬರ್ತಾ ಇದೆ, ಆ ನಾಯಕತ್ವ ವಹಿಸ್ತೀರಾ ಒಂದು ಅಂತ ಅವಕಾಶ? ಇವತ್ತು ಪ್ಯಾನೆಲ್ ಮಾಡಿದ್ದೀವಿ, ಪ್ಯಾನೆಲ್ಗೆ ಎಲ್ಲ ಮುಖಂಡರಿದ್ದಾರೆ। ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನು ಗೆದ್ದು 15 ಜನರನ್ನ ಆರಿಸ್ಕೊಂಬರ್ಬೇಕು, ಅದು ಫಸ್ಟ್ ಉದ್ದೇಶ। ತದನಂತರ ಮತ್ತೆ ಹಿರಿಯರು ಕೂಡ್ತಾರೆ ಅದಕ್ಕೆ ಪ್ಯಾನೆಲ್ ಮಾಡಿದೆವು ಅಂತಂದ್ರೆ ಅದನ್ನು ಏಕನಾಯಕತ್ವ ಇರೋದಿಲ್ಲ, ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ। ಮೊದಲು 15 ಜನ ಆರಿಸಿ ಬರಬೇಕು, 15 ಜನ ಆರಿಸಿದ ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ, ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿರ್ತೀವಿ। ಉದ್ದೇಶ ಒಂದೇ, ಫ್ಯಾಕ್ಟ್ರಿ ಉಳಿಬೇಕು, ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ 17,000 ಜನ ಸದಸ್ಯರದಾರ, ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ, ಅದನ್ನು ಕಾಪಾಡುವಂಥ ಕೆಲಸ ಆಗಬೇಕು। ಮತ್ತು यावेळी मंत्री लक्ष्मी हेब्बाळकर, आमदार बाबासाहेब पाटील, विठ्ठल हलगेकर, बैलवंगल आणि धारवाड येथील सर्व नेत्यांच्या उपस्थितीत मलप्रभा कारखान्याच्या पुनरुज्जीवनासाठी पॅनेल तयार करून 15 जणांचे नामपत्र दाखल केले आहे, असे त्यांनी सांगितले। विनोद कोलकार, KMM मराठी, बेळगाव।